ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ಇವತ್ತು ನಾವು ನೋಡೋಣ ಜಿಯೋಗ್ರಫಿ ಲೆಸನ್. ಭಾಳ ಇಂಪಾರ್ಟೆಂಟ್ ಲೆಸನ್ ಐತಿ ನಮ್ಮ SSLC ಎಕ್ಸಾಮ್ ಸಂಬಂಧ. ಇಂಡಿಯಾ ಸೀಸನ್ಸ್ ಈ ಚಾಪ್ಟರ್ದಿಂದ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಫ್ರೀಕ್ವೆಂಟ್ಲಿ ಭಾಳ ಸತಿ ಕೇಳ್ತಾರೆ. ಸೊ ಈ ವಿಡಿಯೋನೆಲ್ಲ ಕೊನೆ ತನಕ ನೋಡಿರಿ. ಫಸ್ಟ್ ನಾವು ನೋಡೋಣ ವಾಟ್ ಈಸ್ ಸೀಸನ್. ಸೀಸನ್ ಅಂದರೆ ಏನು? ಸೀಸನ್ ಈಸ್ ಅ ಪೀರಿಯಡ್ ಆಫ್ ದ ಇಯರ್ ಮಾರ್ಕ್ಡ್ ಬೈ ಅ ಸ್ಪೆಸಿಫಿಕ್ ವೆದರ್ ಕಂಡೀಷನ್ಸ್ ಲೈಕ್ ಟೆಂಪ್ರೇಚರ್, ರೈನ್ಫಾಲ್, ವಿಂಡ್ ಆ್ಯಂಡ್ ಹ್ಯೂಮಿಡಿಟಿ. ಅಂದ್ರೆ ಸೀಸನ್ ಅಂದ್ರೆ ಒಂದು ಪೀರಿಯಡ, ಎತ್ತರದ ಒಂದು ವರ್ಷದ ಒಂದು ಪೀರಿಯಡ್ ಅಂದ್ರೆ ಒಂದು ಟೈಮ್ ಲೈನ. ಅದು ಸ್ಪೆಸಿಫಿಕ್ಕಾಗಿ ಏನು ಮಾಡ್ತೈತೆ ಅಂದ್ರೆ ವೆದರ್ದು ಕಂಡೀಷನ್ಸ್ ಇರ್ತವೆ. ಕಂಡೀಷನ್ಸ್ ಲೈಕ್ ಏನೇನು ಟೆಂಪ್ರೇಚರ್ ಆಗಲಿ, ರೈನ್ಫಾಲ್ ಆಗಲಿ, ಅಂದ್ರೆ ಮಳೆ ಆಗಲಿ, ಗಾಳಿ ಆಗಲಿ, ಮತ್ತು ಹ್ಯೂಮಿಡಿಟಿ, ಇದೆಲ್ಲದಕ್ಕೂ ರೀಸನ್ ಆಕೈತಿ. ಇದಕ್ಕೆ ನಾವು ಸೀಸನ್ ಅಂತ ಅಂತೀವಿ. ಇಂಡಿಯಾ ಎಕ್ಸ್ಪೀರಿಯನ್ಸ್ 4 ಮೇನ್ ಸೀಸನ್ಸ್ ಡ್ಯೂ ಟು ಇಟ್ಸ್ ಟ್ರೋಪಿಕಲ್ ಲೊಕೇಶನ್. ನಮ್ಮ ಇಂಡಿಯಾ ಟೋಟಲಿ ಮೇನ್ಲಿ 4 ಸೀಸನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಅದು ಯಾವ ಕಾರಣ ಅಂದ್ರೆ ಒಂದೇದು ಮೇನ ಅದರದ ಟ್ರೋಪಿಕಲ್ ಲೊಕೇಶನ, ಮತ್ತು ಸೆಕೆಂಡ ಮಾನ್ಸೂನ್ ವಿಂಡ್ಸ, ತರ್ಡ ವ್ಯಾಶ್ ಸೈಜ್ ಆ್ಯಂಡ್ ರಿಲೀಫ್ ಫೀಚರ್ಸ್. ಅಂದ್ರೆ ಮಾನ್ಸೂನ್ ವಿಂಡ್ದಿಂದ ಸೆಕೆಂಡ, ಮತ್ತು ವ್ಯಾಶ್ ಸೈಜ ಮತ್ತು ರಿಲೀಫ್ ಫೀಚರ್ಸ್, ಅದ್ರ ಫೀಚರ್ಸ್ ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ದಿಂದ ನಮ್ಮ ಇಂಡಿಯಾಗ ಕರೆಕ್ಟ್ ಟೋಟಲಿ ಮೇನ್ 4 ಸೀಸನ್ಸ್ ಇದಾವೆ. ಸ್ಪ್ರಿಂಗ್ ಸೀಸನ್ ಕೌಂಟ್ ಆಗಲ್ಲ, ಬಟ್ ಓವರ್ ಆಲ್ 4 ಸೀಸನ್ಸ್ ಇದಾವೆ. ಯಾವ ಸೀಸನ್ಸ್ ಅಂತ ನೋಡೋಣ. ಸೀಸನ್ ಅಂದ್ರೆ ನಾವು ಎಷ್ಟು ನೆನ್ಬಿಟ್ಕೋಬೇಕು, ಅದೊಂದು ಪೀರಿಯಡ್ ಐತಿ, ಅದ್ರೊಳಗೆ ವೆದರ್ದು ಕಂಡೀಷನ್ ಚೇಂಜ್ ಹಾಕೋ, ಟೆಂಪ್ರೇಚರ್, ರೈನ್ಫಾಲ್, ವಿಂಡ, ಮತ್ತು ಟೋಟಲಿ ನಮ್ಮ 4 ಮೇನ್ ಸೀಸನ್ದಾವೆ. ಅದು ಅದ್ರ ಮೇಲೆ ಡಿಪೆಂಡ್ ಆಕೈತೆ ಅಂದ್ರೆ ಟ್ರೋಪಿಕಲ್ ಲೊಕೇಶನ, ಮಾನ್ಸೂನ್ ವಿಂಡ್ಸ, ಮತ್ತು ವಾಶ್ ಸೈಜ ಅದ್ರ ಮೇಲೆ ಡಿಪೆಂಡ್ ಆಕೈತಿ, ಮತ್ತು ಅದ್ರ ಫೀಚರ್ಸ್ ಮೇಲೆ ಡಿಪೆಂಡ್ ಆಕೈತಿ. ಮತ್ತು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಂಡಿಯನ್ ಸೀಸನ್ಸ್ ಏನಂದ್ರೆ, ಇಂಡಿಯನ್ ಸೀಸನ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಯಾವ ಫ್ಯಾಕ್ಟ್ರಿಂದ ನಮ್ಮ ಸೀಸನ್ಸ್ ಹೆಂಗೆ ಇದು ಇನ್ಫ್ಲುಯೆನ್ಸ್ ಹೆಂಗೆ ಆಕ್ಕವ ಅಂತ ನೋಡೋಣ. ನಮ್ಮ ಸೀಸನ್ಸ್ ಯಾವ್ಯಾವ ಅಂದ್ರೆ ಅಲ್ಟಿಟ್ಯೂಡ್, ಲ್ಯಾಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದಿ ಸಿ, ಹಿಮಾಲಯಾಸ್, ಮಾನ್ಸೂನ್ ವಿಂಡ್ಸ್, ಇವ ನಮ್ಮ ಸೀಸನ್ಸ ಅಫೆಕ್ಟ್ ಮಾಡ್ತಾವೆ. ಅಂದ್ರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾವೆ. ಇದೇ ಟೈಮ್ ಲೈನ್ಗೆ, ಇದೇ ಪೀರಿಯಡ್ಗೆ ಇದೇ ಸೀಸನ್ ಬರಬೇಕು, ಸಮ್ಮರ್ ಬರಬೇಕು, ವಿಂಟರ್ ಬರಬೇಕು, ರೇನಿ ಬರಬೇಕು ಅಂತ ಹೇಳ್ತೈತಿ. ಎಕ್ಸಾಂಪಲ್ ನಾವು ಏನು ಅಂದ್ಬಿಟ್ಬೇಕಂದ್ರೆ ಮಾನ್ಸೂನ್ ವಿಂಡ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಡಿಸೈಡಿಂಗ್ ಇಂಡಿಯನ್ ಸೀಸನ್ಸ್. ಅಂದ್ರೆ ಮಾನ್ಸೂನ್ ವಿಂಡ್ಸ್ ಏನಿದಾವಲ್ಲ ಅವು ಭಾಳ ದೊಡ್ಡ ಮೇಜರ್ ರೋಲ್ನ ಪ್ಲೇ ಮಾಡ್ತಾವೆ ಎತ್ತರೊಳಗೆ ನಮ್ಮ ಇಂಡಿಯನ್ ಸೀಸನ್ಸ್ನ ಡಿಸೈಡ್ ಮಾಡೋಕೆ. ಸೊ ಇವು ನಾವು ನೆನ್ಪಿಟ್ಕೋಬೇಕು. ಫ್ಯಾಕ್ಟರ್ಸ್ ಯಾವ? ಲ್ಯಾಟಿಟ್ಯೂಡ್, ಅಲ್ಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದ ಸಿ, ಹಿಮಾಲಯಸ್, ಮಾನ್ಸೂನ್ ವಿಂಡ್ಸ್. LADHM ಅಂತ ನಾವು ನೆನ್ಪಿಟ್ಕೋಬೇಕು. LADHM ಅಂತ ನೆನ್ಪಿಟ್ಕೊಂಡ್ರೆ ನಾವು ಈಸಿ ಆಕೈತಿ. ಇವು ನಮ್ಮ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾವೆ. ಇವು ನಿಮಗೆ ಮೇಜರ್ಲಿ 5 ಮಾರ್ಕ್ಸ್ದು ಕೇಳ್ಬೋದು, ಇಂಪಾರ್ಟೆಂಟ್ ಐತಿ, ಅಥವಾ 2 or 3 ಮಾರ್ಕ್ಸ್ಗೂ ಬರ್ಬೋದು ಈ ಕ್ವಶನ್ಸ. ಇದು ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ಎಷ್ಟು ಮಾನ್ಸೂನ್ ವಿಂಡ ಮೇಜರ್ ಪ್ಲೇ ಮಾಡ್ತಿದ್ದೆ ಅಂತ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಏನಂದ್ರೆ ಸೀಸನ್ಸ್ ಆಫ್ ಇಂಡಿಯಾ ಒಳಗೆ ಮೇನ್ಲಿ 4 ಸೀಸನ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಸೀಸನ್ ಯಾವುದಂದ್ರೆ ಕೋಲ್ಡ್ ವೆದರ್ ಸೀಸನ್ ಅಂದರೆ ಯಾವ್ದು? ವಿಂಟರ್. ಇದ್ರ ಟೈಮ್ಲೈನ್ ಎಲ್ಲಿಂದ ಎಲ್ಲಿ ತನಕ ಐತಂದ್ರೆ ಡಿಸೆಂಬರ್ದಿಂದ ಫೆಬ್ರವರಿ ತನಕ ಇದ್ರ ಟೈಮ್ಲೈನ್ ಐತಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು? ಟೆಂಪ್ರೇಚರ್ ಲೋ ಇರ್ತೈತಿ, ಮತ್ತು ಸ್ಕೈ ಏನಿರ್ತೈತಿ ಕ್ಲಿಯರ್ ಇರ್ತೈತಿ, ಮತ್ತು ಡ್ರೈ ವೆದರ್ ಇರ್ತೈತಿ. ವೆದರ್ ಹೆಂಗೆ ಇರ್ತೈತಿ? ಡ್ರೈ ಇರ್ತೈತಿ. ಅಂದ್ರೆ ನಮ್ಮ ಲಿಪ್ಸ್ ಅದು ಎಲ್ಲ ಒಣಗೋದು, ಮುಖದ್ದು ಒಣಗ್ತೈತಿ. ಇದು ಅದ್ರೊಳಗೆ ನಮ್ಮ ವಿಂಟರ್ ಸೀಸನ್ ಅಂದ್ರೆ ನಮ್ಮದು ಸ್ಕಿನ್ ಮೇಲಿಂದ ಎಲ್ಲ ಕೋಟಿಂಗ್ ಇದು ಹೊಡಿತೈತಿ. ಇದಕ್ಕೆ ನಾವು ವಿಂಟರ್ ಸೀಸನ್ ಅಂತೇವೆ. ಮತ್ತು ಲೈಟ್ ರೈನ್ಫಾಲ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ನಮ್ಮ ನಾರ್ತ್ ವೆಸ್ಟ್ ಇಂಡಿಯಾದಾಗ ಏನೈತಿಲ್ಲ ಅಲ್ಲಿ ಲೈಟಾಗಿ ರೈನ್ಫಾಲ್ ಆಕೈತಿ. ಟೆಂಪ್ರೇಚರ್ ಹೆಂಗಿರ್ತೈತಿ ಅಂದ್ರೆ ನಾರ್ತನ್ ಇಂಡಿಯಾ ಅಂದ್ರೆ ಉತ್ತರ ಭಾರತದಾಗ ಭಾಳ ಕೋಲ್ಡ್ ಇರ್ತೈತಿ, ಮತ್ತು ನಮ್ಮ ಸೌತರ್ನ್ ಇಂಡಿಯಾ ದಕ್ಷಿಣ ಭಾರತದೊಳಗೆ ಮಾಡ್ರೇಟ್ ಕ್ಲೈಮೇಟ್. ಒಮ್ಮೆ ಕೋಲ್ಡ್ ಇರ್ಬೋದು, ಒಮ್ಮೆ ಹೀಟ್ ಇರ್ಬೋದು, ಒಮ್ಮೆ ಅಷ್ಟೇ ನಾರ್ಮಲ್ ಆಗಿ ಇರ್ಬೋದು. ಹ್ಯೂಮಿಡಿಟಿನೂ ಸ್ವಲ್ಪ ವೇರಿ ಆಗ್ಬೋದು. ಬಟ್ ನಾರ್ತನ್ ಇಂಡಿಯಾ ಒಳಗೆ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಇರ್ತೈತಿ ಸೌತರ್ನ್ ಇಂಡಿಯಾ ಕಂಪೇರ್ ಮಾಡ್ರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ನಾವು ನೆನ್ಪಿಟ್ಕೋಬೇಕು. ಕೋಲ್ಡ್ ವೆದರ್ ಸೀಸನ್ ಅಂದರೆ ವಿಂಟರ್ ಸೀಸನ್ ಅಂತ ನೆನ್ಪಿಟ್ಕೋಬೇಕು. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನ? ಲೋ ಟೆಂಪ್ರೇಚರ, ಕ್ಲಿಯರ್ ಸ್ಕೈಯ, ಡ್ರೈ ವೆದರ, ಮತ್ತು ಲೈಟ್ ರೈನ್ಫಾಲ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕು. ಟೆಂಪ್ರೇಚರ್ ಹೆಂಗೆ ಇರ್ತೈತಿ ಅಂದ್ರೆ ನಾರ್ತನ್ ಇಂಡಿಯಾ ಒಳಗೆ ಭಾಳ ಕೋಲ್ಡ್ ಇರ್ತೈತಿ, ಸೌತರ್ನ್ ಇಂಡಿಯಾ ಒಳಗೆ ಮಾಡ್ರೇಟ್ ಕ್ಲೈಮೇಟ್ ಇರ್ತೈತಿ. ಸಮ್ಟೈಮ್ಸ್ ಅದಕ್ಕೆ ಮನಸ್ಸು ಬಂದಂಗೆ ಇರ್ತೈತಿ ಕ್ಲೈಮೇಟ. ಅಂದ್ರೆ ಒಮ್ಮೆ ಕೋಲ್ಡ್ ಇರ್ಬೋದು, ಒಮ್ಮೆ ಹೀಟು ಇರ್ಬೋದು, ಒಮ್ಮೆ ಹಂಗೆ ನಾರ್ಮಲ್ ಇರ್ಬೋದು, ಒಮ್ಮೆ ಥಂಡಿ ಹತ್ತದೇ ಇರ್ಬೋದು. ನೆಕ್ಸ್ಟ್ ಏನಂದ್ರೆ ಹಾಟ್ ವೆದರ್ ಸೀಸನ್ ಅಂದ್ರೆ ಯಾವುದೇ ಸಮ್ಮರ್. ಈ ಸಮ್ಮರ್ದ ಟೈಮ್ಲೈನ್ ಅಥವಾ ಪೀರಿಯಡ್ ಎಲ್ಲಿಂದ ಮಾರ್ಚ್ ಟು ಮೇ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಹೈ ಟೆಂಪ್ರೇಚರ್ ಇರ್ತೈತಿ, ಮತ್ತು ಹಾಟ್ ಆ್ಯಂಡ್ ಡ್ರೈ ವಿಂಡ್ಸ್ ಇರ್ತವೆ, ಮತ್ತು ಹೀಟ್ ವೇವ್ಸ್ ಅಂದ್ರೆ ಭಾಳ ಬಿಸಿ ಗಾಳಿ ಬರ್ತಿರ್ತೈತಿ. ಮತ್ತು ನಾವು ಸಮ್ಮರ್ ಸೀಸನ್ ಒಳಗೆ ಬ್ಲ್ಯಾಕ್ ಕ್ಲೋತ್ಸ್ ಅಂತ ಹಾಕೋಬಾರ್ದು, ಅದು ಭಾಳ ಜಲ್ದಿ ಅಟ್ರಾಕ್ಟ್ ಮಾಡ್ತೈತಿ ನಮ್ಮ ಹೆವಿ ಸನ್ ರೈಸ್ನ. ಮತ್ತು ಟೆಂಪ್ರೇಚರ್ ಎಷ್ಟು ಇರ್ತೈತಿ ಅಂದ್ರೆ ನಾರ್ತನ್ ಪ್ಲೇಸ್ ಒಳಗೆ ಅಬೌವ್ 40 ಇರ್ತೈತಿ, ಅಂದ್ರೆ 40ಗಿಂತ ಜಾಸ್ತಿ ಆಗಿರ್ತೈತಿ. ಆದರೆ ಕೋಸ್ಟಲ್ ಏರಿಯಾಸ್ ಲೈಕ್ ಉಡುಪಿ, ಕಾರವಾರ ಇಲ್ಲೆಲ್ಲ ಹೆಂಗಿರ್ತೈತಿ ಅಂದ್ರೆ ಮಾಡ್ರೇಟ್ ಡ್ಯೂ ಟು ಸಿ ಬ್ರಿಡ್ಜ್. ಅಲ್ಲಿ ಸಮುದ್ರಗಳು ಇರಂದ್ಲಿ ಅಂದ್ರೆ ಸಿ ಆ್ಯಂಡ್ ಓಷನ್ಸ್ ಇರಂದ್ಲಿ ಅಲ್ಲಿ ಮಾಡ್ರೇಟ್ ಇರ್ತೈತಿ, ಅಂದ್ರೆ ಭಾಳ ಹೆವಿನೂ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಸೀಗಳು ಅದನ್ನ ಕವರ್ ಮಾಡ್ಕೋತಾರೆ ಕೋಸ್ಟಲ್ ಏರಿಯಾ. ಆದರೆ ನಾರ್ತನ್ ಪ್ಲೇಸ್ ಒಳಗೆ ಅಷ್ಟು ಸೀಸ್ ಇಲ್ಲ, ಅದಕ್ಕೆ ಅದು ಅಬೌವ್ 40
ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಇಂಪಾರ್ಟೆಂಟ್ ಫೀಚರ್ಸ್ ಏನಂದ್ರೆ ಡಸ್ಟ್ ಸ್ಟ್ರೋಮ್ ಅಂದ್ರೆ ಬಿರುಗಾಳಿ ಬರೋದು ಮತ್ತು ಇದು ಬರೋದು ಡಸ್ಟ್ ಸ್ಟ್ರೋಮ್ಸ್ ಎಲ್ಲ ಬರೋ ಆಕೈತಿ. ಹಾಟ್ ವೆದರ್ ಸೀಸನ್ ಅಂದ್ರೆ ಏನು ಬಿಟ್ಕೋಬೇಕು ಒಂದು ಟೈಮ್ಲೈನ್ ಇಟ್ಕೋಬೇಕು. ಮಾರ್ಚಿಂದ ಮೇ ಬರ್ತೈತಿ ಅಂದ್ರೆ ನಮಗೆ ಸಮ್ಮರ್ ವೆಕೇಷನ್ ಕೊಡ್ತಾರೆ. ಸಮ್ಮರ್ ವೆಕೇಷನ್ ಯಾಕೆ ಕೊಡ್ತಾರೆ ಅಂದ್ರೆ ಅವಾಗ ಭಾಳ ಟೆಂಪ್ರೇಚರ್ 40 ಡಿಗ್ರಿ ಸೆಲ್ಸಿಯಸ್ ತನಕ ರೀಚ್ ಆಕೈತಿ, ಅದಕ್ಕಿಂತ ಅಬೋ ಹೋಗೈತಿ ಅಂತ. ಅದಕ್ಕೆ ನಮ್ಗೆ ಹಾರ್ಮ್ ಆಗಬಾರ್ದಂತ ನಮ್ಗೆ ಸೇಫ್ಟಿಗೋಸ್ಕರ ವೆಕೇಷನ್ಸ್ನ ಕೊಡ್ತಾರೆ. ಮತ್ತು ಕ್ಯಾರೆಕ್ಟಿಕ್ಸ್ ಅಂದ್ರೆ ಹೈ ಟೆಂಪ್ರೇಚರ್, ಹಾಟ್ ಡ್ರೈ ವಿಂಡ್ಸ್ ಇರ್ತೈತಿ, ಹೀಟ್ ವೇವ್ಸ್ ಇರ್ತಾವೆ. ಮತ್ತು ಟೆಂಪ್ರೇಚರ್ ನಾರ್ತನೊಳಗೆ ಫಬ್ಬ ಇರ್ತೈತಿ, ಕೋಸ್ಟಲ್ ಒಳಗೆ ಮಾಡ್ರೇಟ್ ಇರ್ತೈತಿ. ಮತ್ತು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಯಾವುದೇ ರೇನಿ ಸೀಸನ್. ಇದ್ರ ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ಜೂನ್ದಿಂದ ಸೆಪ್ಟೆಂಬರ್ ತನಕ ಇದ್ರ ಪೀರಿಯಡ್. ಇದು ನಮ್ಮ ಇಂಡಿಯಾ ಒಳಗೆ ಭಾಳ ದೊಡ್ಡ ಮೋಸ್ಟ್ ಇಂಪಾರ್ಟೆಂಟ್ ಸೀಸನ್ ಇಂಡಿಯಾ ಒಳಗೆ ಇದು ರೇನಿ ಸೀಸನ್. ಯಾಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಂದ್ರೆ ಹೆವಿ ರೇನ್ಫಾಲ, ಹೈ ಹ್ಯುಮಿಡಿಟಿ, ಕ್ಲೌಡಿ ಸ್ಕೈ, ಭಾಳಷ್ಟು ಜೋರ್ಲೆ ಮಳೆ ಆಕೈತಿ, ಮತ್ತು ಹ್ಯುಮಿಡಿಟಿ ಹೈ ಇರ್ತೈತಿ. ಮತ್ತು ಕ್ಲೌಡಿ ಸ್ಕೈ ಅಂದ್ರೆ ಭಾಳ ನಮ್ಮ ಸ್ಕೈ ಒಳಗೆ ಭಾಳ ಮೋಡ್ಗಳು ಇರ್ತಾವೆ, ಅಂದರೆ ಭಾಳ ಕ್ಲೌಡ್ಗಳು ಇರ್ತಾವೆ. ಮತ್ತು ಇದ್ರದ ಇಂಪಾರ್ಟೆನ್ಸ್ ಏನಂದ್ರೆ ಸಪೋರ್ಟ್ಸ್ ಅಗ್ರಿಕಲ್ಚರ್, ನಮ್ಮ ವ್ಯವಸಾಯ ಅಗ್ರಿಕಲ್ಚರ್ನ ಸಪೋರ್ಟ್ ಮಾಡ್ತೈತಿ. ಮತ್ತು ಫಿಲ್ಸ್ ರಿವರ್ಸ್ ಆ್ಯಂಡ್ ರಿಸರ್ವರ್ಸ್ ಅಂದರೆ ನಮ್ಮ ನದಿಗಳ ಮತ್ತು ನಮ್ಮ ಬಾವಿಗಳ ಕೆರೆಗಳೆಲ್ಲ ತುಂಬ್ತಾವೆ. ಬ್ಯಾಕ್ಬೋನ್ ಆಫ್ ಇಂಡಿಯನ್ ಎಕನಾಮಿ ನಮ್ದು ದೇಶದ GDPಗೆ ಭಾಳ ದೊಡ್ಡ ಬ್ಯಾಕ್ಬೋನ. ಯಾಕಂದರೆ ಫಾರ್ಮರ ಮತ್ತು ಆರ್ಮಿ ನಮ್ಮ ಕಂಟ್ರಿ ಬ್ಯಾಕ್ಬೋನ. ಇಂಡಿಯಾದ ಬ್ಯಾಕ್ಬೋನ್ ಅಂದ್ರೆ ಅಗ್ರಿಕಲ್ಚರ್ ಭಾಳ ದೊಡ್ಡ ಬ್ಯಾಕ್ಬೋನ್ ಐತಿ. ನೆಕ್ಸ್ಟ್ ಏನಂದರೆ ಬ್ರಾಂಚಸ್ ಆಫ್ ಮಾನ್ಸೂನ್ ಅಂದ್ರೆ ಯಾವ ಬ್ರಾಂಚಸ್ದು ನೋಡೋಣ ಬರ್ರಿ. ಮಾನ್ಸೂನ್ದು ಒಂದನೇದ ಅರೇಬಿಯನ್ ಸಿ ಬ್ರಾಂಚ, ಎರಡನೇದ ಬೇ ಆಫ್ ಬೆಂಗಾಲ್ ಬ್ರಾಂಚ. ಇವು ಎರಡು ಬ್ರಾಂಚ್ನ ಬಿಟ್ಕೋಬೇಕು ನಾವು. ಎಕ್ಸಾಮ್ ಲೈನ್ ಏನಂದ್ರೆ ಅಗ್ರಿಕಲ್ಚರ್ ಈಸ್ ಡಿಪೆಂಡೆಂಟ್ ಆನ್ ದಿ ಮಾನ್ಸೂನ್. ನಮ್ಮ ಇಂಡಿಯನ್ ಫಾರ್ಮರ್ಸಿಂದ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಏನಿಲ್ಲ ಅದೆಲ್ಲ ಎದ್ರ ಮೇಲೆ ಡಿಪೆಂಡ್ ಐತಿ ಅಂದ್ರೆ ರೇನಿ ಸೀಸನ್ ಮಾನ್ಸೂನ್ ಮೇಲೆ ಭಾಳ ಅಂದ್ರೆ ಭಾಳ ಡಿಪೆಂಡ್ ಐತಿ. ನಾವು ಇದ್ರ ಪೀರಿಯಡ್ ಏನು ಬಿಟ್ಕೋಬೇಕು, ಜೂನ್ದಿಂದ ಸೆಪ್ಟೆಂಬರ್ ತನಕ ಇರ್ತೈತಿ. ಭಾಳ ಇಂಪಾರ್ಟೆಂಟ್ ಸೀಸನ್ ಐತಿ ಇಂಡಿಯಾ ಒಳಗೆ. ಕ್ಯಾರೆಕ್ಟರಿಸ್ಟಿಕ್ಸ್ ಭಾಳ ಜೋರು ಮಳೆ ಆಕೈತಿ, ಹೈ ಹ್ಯುಮಿಡಿಟಿ ಇರ್ತೈತಿ, ಭಾಳ ಮೋಡ್ಗಳು ಇರ್ತಾವೆ ಸ್ಕೈದಾಗ. ಇಂಪಾರ್ಟೆನ್ಸ್ ನಮ್ಮ ಅಗ್ರಿಕಲ್ಚರ್ ಸಪೋರ್ಟ್ ಮಾಡ್ತೈತಿ, ನದಿಗೆ ಮತ್ತು ಕೆರೆಗಳನ್ನ ತುಂಬ್ತೈತಿ. ಮತ್ತು ನಮ್ಮ ಬ್ಯಾಕ್ ಬೋನ್ ಐತಿ ನಮ್ಮ ಇಂಡಿಯಾ ಎಕನಾಮಿದ. ಮತ್ತು ಇದ್ರ ಬ್ರಾಂಚಸ್ ಯಾವಂದ್ರೆ ಅರೇಬಿಯನ್ ಸಿ ಬ್ರಾಂಚ ಮತ್ತು ಬೇ ಆಫ್ ಬೆಂಗಾಲ್ ಬ್ರಾಂಚ. ಇದು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಏನಂದ್ರೆ ರಿಟರಿಂಗ್ ಮಾನ್ಸೂನ್ ಸೀಸನ್ ಅಂದ್ರೆ ಇದು ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ಅಕ್ಟೋಬರ್ನಿಂದ ನವಂಬರ್ ತನಕ ಇರ್ತೈತಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು, ಮಾನ್ಸೂನ್ ವಿಂಡ್ಸ್ ರೀಟ್ರೀಟ್. ಮಾನ್ಸೂನ್ ವಿಂಡ್ ಇದ್ದಿದ್ದು ಮತ್ತು ಹೊಳ್ಳಿ ಹೋಗ್ತಾವೆ, ಹೆಂಗೆ ಬಂದಿರ್ತಾವಲ್ಲ ವಿಂಡ್ಸ ಅವು ಮತ್ತು ರಿಟರ್ನ್ ಆಗಿ ಹಂಗೆ ಹೋಗ್ತಾವೆ. ಮತ್ತು ಅವಾಗ ಕ್ಲಿಯರ್ ಸ್ಕೈ ಇರ್ತೈತಿ, ಅಂದ್ರೆ ಆಕಾಶ ಎಲ್ಲ ಫುಲ್ ಸ್ಕೈ ಕ್ಲಿಯರ್ ಇರ್ತೈತಿ, ಏನು ಮೋಡ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಬಟ್ ಹೈ ಟೆಂಪ್ರೇಚರ್ ಡ್ಯೂರಿಂಗ್ ಡೇ. ನಮ್ದು ಡೇ ಇದ್ದಾಗ ಭಾಳ ಅಂದ್ರೆ ಭಾಳ ಟೆಂಪ್ರೇಚರ್ ಇರ್ತೈತಿ. ಮತ್ತು ರೇನ್ಫಾಲ್ ಆಕೈತಿ ಎಲ್ಲಿ ತಮಿಳ್ನಾಡು ಒಳಗೆ. ಮತ್ತು ನೈಟ್ ಅಂದ್ರೆ ಅಷ್ಟು ಕೋಲ್ಡ್ ಇರೋಂಗಿಲ್ಲ, ಅಷ್ಟು ಹೀಟ್ ಇರೋಲ್ಲ, ನಾರ್ಮಲ್ ಇರ್ತೈತಿ. ಮತ್ತು ಇಂಪಾರ್ಟೆಂಟ್ ಫೀಚರ್ಸ್ ಅಂದ್ರೆ ಏನು, ಸೈಕ್ಲೋನ್ಸ್ ಸೈಕ್ಲೋನ್ಸ್ ಎಲ್ಲಿ ಹಾಕಾವ ಅಂದ್ರೆ ಬೇ ಆಫ್ ಬೆಂಗಾಲ್ ನಮ್ದು ಏನು ಓಷನ್ ಐತಲ್ಲ ಅದ್ರೊಳಗೆ ಭಾಳಷ್ಟು ಅಂದ್ರೆ ಭಾಳ ಸೈಕ್ಲೋನ್ ಹಾಕಾವ. ಸೈಕ್ಲೋನ್ ಆಗಂದ್ಲೆ ನಮ್ಮ ಮಾನ್ಸೂನ್ ವಿಂಡ್ ಏನಿದಾವಲ್ಲ ರಿಟ್ರೀಟ್ ಹಾಕಾವ. ಸೊ ರಿಟ್ರೀಟ್ ಆಗಂದ್ಲೆ ಇದಕ್ಕೆ ನಾವು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂತೇವೆ. ಅಂದ್ರೆ ಏನು ಮಾನ್ಸೂನ್ ವಿಂಡ್ಸ್ ಬಂದಿರ್ತಾವಲ್ಲ ಈ ಕಡೆ ನಮ್ಮ ಬೇ ಆಫ್ ಬೆಂಗಾಲ್ ಓಷನ್ ಕಡೆ, ಇದರಿಂದ ನಮ್ದು ನಾರ್ತ್ ವೆಸ್ಟ್ ಕಡೆಯಿಂದ ಅದಕ್ಕೆ ಇದನ್ನ ಹಾಕಿದ್ರಿ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂತಾರೆ. ಮತ್ತು ನಮ್ಮ ಇಂಡಿಯಾ ಒಳಗೆ ಇಂಪಾರ್ಟೆನ್ಸ್ ಆಫ್ ಸೀಸನ್ಸ್ ಇನ್ ಇಂಡಿಯಾ ಏನಂದ್ರೆ ಈ ಸೀಸನ್ಸ್ ಏನು ಇಂಪ್ಲೂಯೆನ್ಸ್ ಮಾಡ್ತಾವೆ ಅಂದ್ರೆ ಒಂದೇದು ಅಗ್ರಿಕಲ್ಚರ್ಗೆ ಇಂಪ್ಲೂಯೆನ್ಸ್ ಮಾಡ್ತಾವೆ, ವಾಟರ್ ರಿಸೋರ್ಸ್, ವೆಜಿಟೇಷನ್, ಫೆಸ್ಟಿವಲ್ ಆ್ಯಂಡ್ ಲೈಫ್ ಸ್ಟೈಲ್. ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಮಾಡೋಕೆ ಮತ್ತು ನಮ್ಮ ವಾಟರ್ ರಿಸೋರ್ಸ್ಗೆ, ವೆಜಿಟೇಷನ್, ಮತ್ತು ನಾವು ಯಾವುದಾದ್ರೂ ಫೆಸ್ಟಿವಲ್ ಆಗಲಿ, ನಮ್ಮ ಲೈಫ್ ಸ್ಟೈಲ ನಾವು ಹ್ಯೂಮನ್ಸ್ ಬದುಕಬೇಕಂದ್ರೆ ಇವೆಲ್ಲ ಸೀಸನ್ಸ್ ಇಂಪಾರ್ಟೆಂಟ್ ಇದಾವೆ ನಮ್ಮ ಇಂಡಿಯಾ ಒಳಗೆ. ಮತ್ತು ಫೇಲ್ಯೂರ್ ಆಫ್ ಮಾನ್ಸೂನ್ ಲೀಡ್ಸ್. ಈಗ ಸಪೋಸ್ ಮಾನ್ಸೂನ್ ಎಲ್ಲರೇ ಫೇಲ್ಯೂರ್ ಆಯ್ತಂದ್ರೆ ಏನಾಕೈತೆ ಅಂದ್ರೆ ಡ್ರಾಟ್ ಅಂದ್ರೆ ಎಲ್ಲ ಒಣಗಿ ಬಿಡ್ತೈತಿ, ಕುಡಿಯೋಕೆ ನೀರು ಇರೋಂಗಿಲ್ಲ ಒಂದು. ಮತ್ತು ರೈತರಿಗೆ ನೀರು ಇರೋಂಗಿಲ್ಲ, ನೀರಿಲ್ಲಾದ್ರೆ ನಮಗೆ ಬೆಳೆ ಬೆಳೆಯೋಕ್ಕಾಗಂಗಿಲ್ಲ, ಭಾಳ ಕಷ್ಟ ಆಕ್ಕವು. ಮತ್ತು ಕ್ರೋಪ್ ಫೇಲ್ಯೂರ್ ಅಂದರೆ ಬೆಳವಣಿಗೆ ಬರೋಂಗಿಲ್ಲ. ನಾವೇನು ಕ್ರೋಪ್ ಹಚ್ಚಿರ್ತೀವಲ್ಲ ಅದ್ರ ಬೆಳವಣಿಗೆ ಬರಲಿಕ್ಕೆ ಲಾಸ್ ಆಕೈತಿ. ಮತ್ತು ಎಕನಾಮಿಗೂ ಭಾಳ ದೊಡ್ಡ ಹೊಡೆದು ಕೊಡ್ತೈತಿ. ಅದರಿಂದ ಭಾಳಷ್ಟು ಫಾರ್ಮರ್ಸ್ ಸುಸೈಡ್ ಮಾಡ್ಕೋತಾರೆ. ಭಾಳಷ್ಟು ಫಾರ್ಮರ್ಸ್ಗೆ ಇದನ್ನ ಆಕೈತಿ. ಸೊ ನಮ್ಗೆ ಮಾನ್ಸೂನ್ ಮೇಲೆ ಭಾಳ ಟೋಟಲಿ ಡಿಪೆಂಡ್ ಇದಾವೆ ನಾವು. ಮತ್ತು ಎಕನಾಮಿಕ್ ಪ್ರಾಬ್ಲಮ್ಸ್ ಭಾಳ ಸಿವಿಯರ್ ಪ್ರಾಬ್ಲಮ್ಸ್ ಬರ್ತಾವೆ. ಅದಕ್ಕೆ ನಮ್ಗೆ ರೇನ್ಫಾಲ್ ಆಗಬೇಕು, ಮಾನ್ಸೂನ್ ಫೇಲ್ ಆಗಬಾರ್ದು. ಮಾನ್ಸೂನ್ ಫೇಲ್ ಆಗಬಾರ್ದು ಅಂದ್ರೆ ನಾವು ಒಂದು ಪ್ರೊಟೆಕ್ಟ್ ಮಾಡಬೇಕು. ಮತ್ತು ಕನ್ಕ್ಲೂಷನ್ ಅಂದರೆ ಇಂಡಿಯನ್ ಸೀಸನ್ಸ್ ಮೇನ್ಲಿ ಕಂಟ್ರೋಲ್ ಎದರಿಂದ ಆಕ್ಕವ ಅಂದ್ರೆ ಮಾನ್ಸೂನ್ ವಿಂಡಿಂದ ಕಂಟ್ರೋಲ್ ಆಕ್ಕವ. ನಾವು ಏನು ತಿಳ್ಕೊಬೇಕಂದ್ರೆ ಸೀಸನ್ಸ್ ಬಗ್ಗೆ ನಮ್ಗೆ ಅದು ಕ್ಲೈಮೇಟ್ ಏನು ಹೆಲ್ಪ್ ಮಾಡಿದೆ, ಕ್ಲೈಮೇಟ್, ಅಗ್ರಿಕಲ್ಚರ್ ಮತ್ತು ಎಕನಾಮಿ ಆಫ್ ಇಂಡಿಯಾ. ನಮ್ಮ ಇಂಡಿಯನ್ GDPಗೆ ಭಾಳ ದೊಡ್ಡ ಮೇನ್ ರೋಲ್ ಪ್ಲೇ ಮಾಡೋದು ಯಾವುದಂದ್ರೆ ಸೀಸನ್ಸ್ ರೋಲ್ ಪ್ಲೇ ಮಾಡ್ತಾವೆ. ಮತ್ತು ಮಾನ್ಸೂನ್ ಸೀಸನ್ ಮೇನ್. ನಮ್ಗೆ ಈ ಚಾಪ್ಟರ್ ಕ್ಲಿಯರ್ ಆಗಿರ ಈ ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಜೋಗ್ರಫಿ ರೆಡಿ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ SSLC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಟೇಕ್ ಕೇರ್, ಬೈ ಸಿ ಯು.